ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಹೊಸ ಒಂದು ಅಧ್ಯಾಯದೊಂದಿಗೆ ಪಾಠ ಶುರು ಮಾಡೋಣ. ನನ್ನ ಜನಗಳು ಪದ್ಯ. ನನ್ನ ಜನಗಳು ಸಿದ್ಧಲಿಂಗಯ್ಯ ಅವರು ಬರೆದಂತ ಒಂದು ಪದ್ಯವನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ನನ್ನ ಜನಗಳು ಮೊದಲ ಕನ್ನಡ ಭಾಗ 1 ಮತ್ತು 2 ಪಠ್ಯಪುಸ್ತಕದ 17ನೇ ಒಂದು ಪದ್ಯ ಪಾಠ ನನ್ನ ಜನಗಳು, ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಂಥದ್ದು. ಮೊದಲನೇದಾಗಿ ನಾವು ಕವಿ ಪರಿಚಯವನ್ನ ಮಾಡಿಕೊಳ್ಳೋಣ. ಕರ್ತೃ ಕಾವ್ಯ ವಿಚಾರ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಫೆಬ್ರವರಿ 3, 1958 ರಾಮನಗರ ತಾಲೂಕು ಮಂಚನಬೆಲೆಯಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಗಡಿಯಲ್ಲಿಯೂ, ಅನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ BA ಆನರ್ಸ್, MA ಮತ್ತು PhD ಪದವಿ ಪಡೆದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಿದ್ಧಲಿಂಗಯ್ಯ ಅವರು ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ದಲಿತ ವರ್ಗದ ಜನರ ತುಡಿತ ಮಿಡಿತವನ್ನು ಕುರಿತು ಇವರು ಬರೆದಿದ್ದಾರೆ. ಹೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ನಾಡಿನ ಹಾಡು, ಕವನ ಸಂಕಲನಗಳು, ಏಕಲವ್ಯ, ಪಂಚಮ ಮತ್ತು ನೆಲಸಮ ನಾಟಕಗಳು, ಪ್ರಬಂಧ ಸಂಕಲನ ಅವಮಾನಗಳು, ವಿಮರ್ಶೆ, ಹಕ್ಕಿನೋಟ ಸಂಶೋಧನೆ, ಗ್ರಾಮ ದೇವತೆಗಳು ಸಿದ್ಧಲಿಂಗಯ್ಯ ಅವರ ಪ್ರಮುಖ ಕೃತಿಗಳು. ಇವರ ಆತ್ಮಕಥೆಯ ಹೆಸರು ಊರು ಕೇರಿ. ಮುಂದೆ ನೋಡೋಣ. ಸಮಾಜದಲ್ಲಿ ನಾನಾ ರೀತಿಗಳಲ್ಲಿ ಜೀವನ ಸಾಗಿಸಿರುವುದನ್ನು ನೀವು ಕಾಣಬಹುದು. ಈ ಅನೇಕ ಸ್ತರಗಳಲ್ಲಿ ಮುಖ್ಯವಾಗಿ ಬಡತನದಿಂದ ಬಳಲಿ ಹಸಿವಿನಿಂದ ನರಳುತ್ತಿರುವ ಹಾಗೂ ಜೀವನ ಸಾಗಿಸಲು ಬಹಳ ತೊಂದರೆ ಅನುಭವಿಸುತ್ತಿರುವ ಜನರನ್ನು ನೀವು ಗಮನಿಸಿದ್ದೀರಿ. ಈ ಸಮಸ್ಯೆಗೆ ಸಾಮಾಜಿಕ ಅಸಮಾನತೆಯೇ ಮುಖ್ಯ ಕಾರಣ ಎಂದು ಹೇಳಬಹುದು. ಅಂದ್ರೆ ಸಮಾಜದಲ್ಲಿ ಬಡತನದಿಂದ ಬಳಲಿ ಹಸಿವಿನಿಂದ ನರಳುತ್ತಿರುವ ಜೀವನ ಸಾಗಿಸ್ಬೇಕಾದ್ರೆ ತುಂಬಾ ತೊಂದರೆ ಉಂಟಾಗುತ್ತೆ. ಅಂತ ಜನರನ್ನ ನೀವೆಲ್ಲ ದಿನಾಲು ಸಮಾಜದಲ್ಲಿ ಗಮನಿಸ್ತಾನೆ ಇರ್ತೀವಿ. ಇದಕ್ಕೆ ನಾವು ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಹೇಳ್ಬಹುದು. ಈ ಸಾಮಾಜಿಕ ಅಸಮಾನತೆಯಿಂದ ಬಡವ ಶ್ರೀಮಂತ, ಮೇಲ್ವರ್ಗ ಕೆಳವರ್ಗ ಎಂಬ ತಾರತಮ್ಯತೆ ಉಂಟಾಗಿದೆ. ಕವಿ ಸಿದ್ಧಲಿಂಗಯ್ಯ ಅವರು ಬರೆದಿರುವ ನನ್ನ ಜನಗಳು ಕವಿತೆಯಲ್ಲಿನ ತುಳಿತಕ್ಕೆ ಒಳಗಾಗಿರುವ ಶ್ರಮಿಕ ವರ್ಗದ ಜನರ ಕಷ್ಟಮಯ ಬದುಕು ಹಾಗೂ ಅವರು ನಿರ್ವಹಿಸುವ ಕೆಲಸಗಳು, ಅವರ ಸಾಮಾಜಿಕ ಮಟ್ಟ ಮತ್ತು ಬದುಕಿನ ಚಿತ್ರಣದ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಈ ಒಂದು ಪದ್ಯ ಭಾಗದಲ್ಲಿ. ಪ್ರಕೃತ ಕವಿತೆಯನ್ನು ಅಧ್ಯಯನ ಮಾಡಿದ ನಂತರ ನಮ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಯಲಿಕ್ಕೆ ಸಮರ್ಥ ಆಗ್ತೀವಿ. ಏನು ಅಂದ್ರೆ, ಶ್ರಮಿಕ ವರ್ಗದವರು ನಿರ್ವಹಿಸುವ ಕೆಲಸಗಳ ಬಗ್ಗೆ ಕವಿ ವರ್ಣಿಸಿರುವುದನ್ನು ಗ್ರಹಿಸ್ತೀವಿ. ತುಳಿತಕ್ಕೆ ಒಳಗಾದವರು ಅನುಭವಿಸುತ್ತಿರುವ ಸಂಕಟ ಮತ್ತು ಅವರ ನೋವನ್ನ ಬಗೆಯನ್ನ ತಿಳಿದುಕೊಳ್ತೀವಿ. ದುಡಿಯುವ ವರ್ಗದ ಅಸಹಾಯಕತೆ, ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ತಿಳ್ಕೊಳ್ತೀವಿ. ಮೊದಲೇ ಒಂದು ನುಡಿಯನ್ನ ನೋಡೋಣ. ನನ್ನ ಜನಗಳು ಎಂಥವರು? ಶ್ರಮಿಕ ಜೀವನದವರು ಯಾವ ರೀತಿ ಕಷ್ಟ ಪಡ್ತಾರೆ, ಅವರ ಕಷ್ಟ ಕಾರ್ಪಣ್ಯವನ್ನ ನಾವು ಈ ಪದ್ಯದಲ್ಲಿ ಕಾಣ್ತೀವಿ. ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತಾರು,
ಒದೆಸಿಕೊಂಡು ಹೊರಗಿದವರು ನನ್ನ ಜನಗಳು. ನೋಡ್ರಿ, ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತಾರು, ಒದೆಸಿಕೊಂಡು ಹೊರಗಿದವರು ನನ್ನ ಜನಗಳು. ಕಾಲು ಕೈ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರೋ ನನ್ನ ಜನಗಳು. ಇಲ್ಲಿ ಕವಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರಂದ್ರೆ, ಶ್ರಮಿಕ ವರ್ಗದವರ ಒಂದು ಕಷ್ಟ ಕಾರ್ಪಣ್ಯ ಹಾಗೂ ಅವರ ಕಷ್ಟ ಜೀವನದ ಚಿತ್ರಣವನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಬಡತನದಿಂದ ಬಳಲಿ ಬೆಂಡಾಗಿರುವ ನನ್ನ ಜನಗಳು ಹೊಟ್ಟೆಗೆ ಅನ್ನವಿಲ್ಲದೆ ಹಸಿವಿನಿಂದ ಸಾಯುತ್ತಿದ್ದಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ಸೈಜುಗಲ್ಲುಗಳನ್ನ ಹೊತ್ತು ಒದೆಸಿಕೊಂಡು ನೆಲಕ್ಕೆ ಉರುಳಿ ಬಿದ್ದು ತುಳಿತಕ್ಕೆ ಒಳಗಾದವರು ನನ್ನ ಜನಗಳು. ನನ್ನ ಜನಗಳು ಎಂಥವರು? ಸೈಜುಗಲ್ಲುಗಳನ್ನು ಹೊತ್ತು ಒದಿಸಿಕೊಂಡು ಅಂದ್ರೆ ಶೋಷಣೆಗೆ ಒಳಗಾಗಿ ತುಳಿತಕ್ಕೆ ಒಳಗಾದವರು ನನ್ನ ಜನಗಳು. ಇನ್ನು ಕಾಲು ಕೈ ಹಿಡಿಯುವರು ಅಂತಂದ್ರೆ ಸಿರಿವಂತರು, ಅಂದ್ರೆ ಉಳ್ಳವರ ಕಾಲು ಕೈ ಹಿಡಿಯುವರು ಹಾಗೂ ಅವರನ್ನು ಕಂಡೊಡನೆ ಧನ್ಯತಾ ಭಾವನೆಯಿಂದ ಕೈ ಮುಗಿಯುವರು, ಕೈ ಮಡಗಿಸಿಕೊಳ್ಳುವರು ಅಂತಂತಾರೆ ನೋಡ್ರಿ. ಕೈ ಮುಗಿಯೋರು ಭಕ್ತರಲ್ಲಿಯೇ ಭಕ್ತರು ನನ್ನ ಜನಗಳು ಎಂದು ಕವಿ ಪ್ರಸ್ತುತ ಪದ್ಯದಲ್ಲಿ ಶ್ರಮಿಕರ ಕಷ್ಟವನ್ನ ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತಾರು, ಒದಿಸಿಕೊಂಡು ಹೊರಗಿದವರು ನನ್ನ ಜನಗಳು. ಕಾಲು ಕೈ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು. ಇದರ ಅರ್ಥವನ್ನ ಈ ರೀತಿ ಕಲ್ಪಿಸಬಹುದು. ಈ ಒಂದು ಪದ್ಯ ಶ್ರಮಿಕ ವರ್ಗದವರ ಕಷ್ಟ ಕಾರ್ಪಣ್ಯ ಹಾಗೂ ಅವರ ಕಷ್ಟ ಜೀವನದ ಚಿತ್ರಣವನ್ನ ತಿಳಿಸುತ್ತದೆ. ಬಡತನದಿಂದ ಬಳಲಿ ಬೆಂಡಾಗಿರುವ ನನ್ನ ಜನಗಳು ಹೊಟ್ಟಿಗೆ ಅನ್ನವಿಲ್ಲದೆ ಹಸಿವಿನಿಂದ ಸಾಯುತ್ತಿದ್ದಾರೆ. ಸೈಜುಗಲ್ಲುಗಳನ್ನು ಹತ್ತು ಒದೆಸಿಕೊಂಡು ನೆಲಕ್ಕೆ ಉರುಳಿ ಬಿದ್ದು ತುಳಿತಕ್ಕೆ ಒಳಗಾದವರು ಈ ನನ್ನ ಜನಗಳು. ಸಿರಿವಂತರ ಅಂದರೆ ಉಳ್ಳವರ ಕಾಲು ಕೈ ಹಿಡಿಯುವರು ಹಾಗೂ ಅವರನ್ನು ಕಂಡೊಡನೆ ಧನ್ಯತಾ ಭಾವನೆಯಿಂದ ಕೈ ಮುಗಿಯುವರು. ಭಕ್ತರಲ್ಲಿಯೇ ಭಕ್ತರು ನನ್ನ ಜನಗಳು ಎಂದು ಕವಿ ಪ್ರಸ್ತುತ ಪದ್ಯದಲ್ಲಿ ಶ್ರಮಿಕರ ಕಷ್ಟವನ್ನ ಚಿತ್ರಣ ಮಾಡಿದ್ದಾರೆ. ಮುಂದಿನ ಎರಡನೇ ನುಡಿಯನ್ನ ನೋಡೋಣ. ಹೊಲವನ್ನು ಉತ್ತು ಬಿತ್ತೋರು ಬೆಳೆಯ ಕೊಯ್ದು ಬೆವರೋರು. ಹೊಲವನ್ನು ಉತ್ತು ಬಿತ್ತೋರು ಬೆಳೆಯ ಕೊಯ್ದು ಬೆಳೆಯುವರು. ಬಿಸಿಲಿನಲ್ಲಿ ಬೇಯೋರು ಉಸ್ಸೆಂದು ಕೂತೋರು, ಹೊಟ್ಟೆ ಕಟ್ಟಿದವರು ನನ್ನ ಜನಗಳು. ನೋಡ್ರಿ, ಹೊಲವನ್ನು ಉತ್ತೋದು ಬಿತ್ತೋದು. ಹೊಲವನ್ನ ಉತ್ತಬೇಕು, ಬಿತ್ತನೆ ಮಾಡಬೇಕು. ಬೆಳೆದು ನಿಂತಂತ ಬೆಳೆಯನ್ನ ಕೊಯ್ಯುವರು. ಹೊಲವನ್ನು ಉತ್ತು ಬಿತ್ತಿ ಬೆಳೆದು ನಿಂತಂತ ಬೆಳೆಯನ್ನ ಕೊಯ್ಯುವರು. ಒಟ್ಟಾರೆ ನನ್ನ ಜನ ಬೆವರೋರು ಅಂದ್ರೆ ಕಷ್ಟಪಡುವ ಜನ. ಕೇವಲ ಬೆಳೆಯನ್ನ ಬೆಳೆಯಲು ಮಾತ್ರ ಸಹಾಯಕರಾಗಿ ಕೆಲಸ ಮಾಡುತ್ತಾರೆ ವಿನ ಬೆಳೆಯನ್ನೆಲ್ಲ ಸ್ವೀಕರಿಸುವವರು ಭೂಮಾಲೀಕರೇ ಅಂತ ಹೇಳ್ತಾರ. ಅದಕ್ಕೆ ಬಿಸಿಲಿನಲ್ಲಿ ಬೇಯೋರು ಉಸ್ಸೆಂದು ಕೂತೋರು ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲಿನಲ್ಲಿ ಒಣಗಿ ಬೇಯುವರು, ಉಸ್ಸೆಂದು ಕುಳಿತವರು. ಬಟ್ಟೆ ಕಟ್ಟಿದವರು ನನ್ನ ಜನ. ಬಟ್ಟೆ ಕಟ್ಟಿ ಜೀವನವನ್ನ ಸಾಗಿಸುವರು ನನ್ನ ಜನ ಅಂತೇಳಿ ಇಲ್ಲಿ ಕವಿ ಸಿದ್ಧಲಿಂಗಯ್ಯ ಅವರು ಜನರ ಕಷ್ಟಮಯ ಬದುಕನ್ನ ವಿವರಿಸ್ತಾ ಇದ್ದಾರೆ. ಅಂದ್ರೆ ಹೊಲವನ್ನುತ್ತು ಬಿತ್ತೋರು, ಹೊಲವನ್ನು ಉತ್ತು ಬಿತ್ತನೆ ಮಾಡಿ ಬೆಳೆಯ ಕೊಯ್ದು ಬೆವರೋರು, ಬೆಳೆದಂತ ಬೆಳೆಯನ್ನು ಕೊಯ್ಯುವವರು ನನ್ನ ಜನಗಳು. ಇನ್ನು ಬಿಸಿಲಿನಲ್ಲಿ ಬೇಯೋರು, ಬಿಸಿಲಿನಲ್ಲಿ ಕಷ್ಟಪಡೋರು, ಒಣಗಿ ಬೇಯೋರು. ಉಸ್ಸೆಂದು ಕುಳಿತವರು, ಹೊಟ್ಟೆ ಕಟ್ಟಿದವರು ನನ್ನ ಜನ. ಉತ್ತೋರು ಬಿತ್ತೋರು ಬೆಳೆಯನ್ನ ಬೇಯೋರು ಕೊಯ್ಯೋರು ಎಲ್ಲ ಇವರೇ. ಆದ್ರೆ ಬೆಳೆಯನ್ನ ಸ್ವೀಕರಿಸುವವರು ಎಲ್ಲ ಮಾತ್ರ ಭೂಮಾಲೀಕರು. ಈ ರೀತಿ ನನ್ನ ಜನಗಳು ಕಷ್ಟ ಜೀವನವನ್ನ ಸಾಗಿಸುತ್ತಾರೆ ಅಂತೇಳಿ ಈ ಒಂದು ಪದ್ಯದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯ ನೋಡೋಣ. ಮಾಳಿಗೆಗಳ ಎತ್ತಿದೋರು ಬಂಗಲೆಗಳ ಕಟ್ಟಿದೋರು, ತಳಾದಿಗೆ ಸಿಕ್ಕಿದೋರು ನನ್ನ ಜನಗಳು.
ತಳಾದಿ ಅಂದ್ರೆ ತಳಾದಿ. ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನನ್ನ ಜನ. ನೋಡ್ರಿ, ಮಾಳಿಗೆ ಅಂದ್ರೆ ಮಾಡಿ ಮನೆ, ಅಂತಸ್ತುಗಳು ಅಂತ ಹೇಳ್ತೀವಿ ನಾವು. ಮಾಳಿಗೆಗಳ ಎತ್ತಿದವರು, ಬಂಗ್ಲೆ ಇದು ತುಳಿತಕ್ಕೆ ಒಳಗಾದವರು ನನ್ನ ಜನಗಳು. ನೆಲೆಸಲು ಮನೆಯಿಲ್ಲದೆ, ಬಿಸಿಲು ಗಾಳಿ ಮಳೆ ಎನ್ನದೆ ಬೀದಿ ಬೀದಿಯಲ್ಲೇ ಜೀವನ ಸಾಗಿಸುವವರು, ಬೀದಿಯಲ್ಲೇ ಬಿದ್ದೋರು, ಸದ್ದಿಲ್ಲದೆ ಇದ್ದವರು ಅಂದ್ರೆ ಬೀದಿ ಬದಿಯಲ್ಲೇ ಜೀವನ ಸಾಗಿಸುವವರು, ಸದ್ದಿಲ್ಲದೆ ಅಂದ್ರೆ ಯಾವ ಪ್ರತಿಭಟನೆಯನ್ನು ಮಾಡದೆ ಬಂದಂತ ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಂಡು ಒಳಗೊಳಗೆ ಹತ್ತೋರು ಅಂದ್ರೆ ಒಳಗೊಳಗೆ ತಮ್ಮ ಜೀವನದ ಕಷ್ಟ ನಷ್ಟಗಳನ್ನ ಅನುಭವಿಸುವರು ನನ್ನ ಜನಗಳು ಎಂದು ಶ್ರಮಿಕ ಜನರ ಒಂದು ಅಸಹಾಯಕತೆಯನ್ನ ಕವಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಮಾಳಿಗೆಗಳ ಎತ್ತಿದವರು, ಬಂಗ್ಲೆಗಳ ಕಟ್ಟಿದವರು, ತಳಾದಿಗೆ ಸಿಕ್ಕಿದವರು ನನ್ನ ಜನಗಳು. ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನನ್ನ ಜನ. ಇದರ ಒಂದು ಸಾರಾಂಶ ಈ ರೂಪದಲ್ಲಿ ನೋಡ್ಬೋದು. ಮಾಡಿ ಮನೆಗಳನ್ನ ಎತ್ತರಿಸಿದವರು, ಬಂಗ್ಲೆಗಳನ್ನ ಕಟ್ಟಿದವರು ಅಂದರೆ ಕೇವಲ ಮಾಡಿ ಹಾಗೂ ಬಂಗ್ಲೆಗಳನ್ನು ಕಟ್ಟಲು ಕೂಲಿ ಆಳುಗಳಾಗಿ ದುಡಿದವರು. ಆದ್ರೆ ಆ ಬಂಗ್ಲೆಯಲ್ಲಿ ನೆಲೆಸಲಿಕ್ಕೆ ಇವ್ರಿಗೆ ಅವಕಾಶ ಇಲ್ಲ. ತಳಹದಿಗೆ ಅಂದ್ರೆ ಕೆಳಕ್ಕೆ ಬಿದ್ದು ತುಳಿತಕ್ಕೆ ಒಳಗಾದವರು ಈ ನನ್ನ ಜನ. ದೊಡ್ಡ ದೊಡ್ಡ ಮನಿ ಕಟ್ತಾರೆ ಹೊರತು ಪಡಿಸದೆ ಬಂದಂತ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಒಳಗೊಳಗೆ ಅಳುವವರು ಅಂದರೆ ದುಃಖಿಸುವವರು ನನ್ನ ಜನ. ಇಲ್ಲಿ ಶ್ರಮಿಕ ವರ್ಗದವರ ಅಸಹಾಯಕ ಸ್ಥಿತಿಯನ್ನ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು. ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು. ಒಂದೊಂದ್ಸಾರಿ ಜೀವನ ಸಾಗಿಸಲಿಕ್ಕೆ ಹಣವಿಲ್ಲದೆ ಏನ್ ಮಾಡ್ತಾರೆ, ಶ್ರೀಮಂತರ ಹತ್ರ ಬಡ್ಡಿಗೆ ಹಣ ಪಡೆದುಕೊಂಡು ಬರ್ತಾರೆ. ಅಂದ್ರೆ ಜೀವನವಿಡೀ ಅವರು ಬಡ್ಡಿಯನ್ನ ಕಟ್ಟಲೇ ಇರಬೇಕು. ಇನ್ನು ಭಾಷಣಗಳ ಬೆಂಕಿಯಲ್ಲಿ ಬೆಂದವರು ಅಂದ್ರೆ ರಾಜಕಾರಣಿಗಳಿರ್ಬೋದು, ಅವರ ಭಾಷಣದಲ್ಲಿ ದೊಡ್ಡದಾಗಿ ಆಶ್ವಾಸನೆಗಳನ್ನ ಕೊಡ್ತಾರೆ. ಬಡವರಿಗೆ ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆ ಯೋಜನೆ ಈ ಯೋಜನೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅವ್ರಿಗೆ ಸಿಗೋದೇ ಇಲ್ಲ, ಆ ಒಂದು ಯೋಜನೆಗಳ ಫಲಾಫಲಗಳು ಸಿಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನ. ಪರಮಾತ್ಮನ ಹೆಸರು ಹೇಳಿ ಪರಮಾನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದವರು ನನ್ನ ಜನ. ಪರಮಾತ್ಮನ ಅಂದ್ರೆ ದೇವರ ಹೆಸರನ್ನ ಹೇಳಿ ಪರಮಾನ್ನ ಮೃಷ್ಟಾನ್ನ ಉತ್ತಮವಾದ ಆಹಾರವನ್ನ ತಿನ್ನುವ ಜನಕ್ಕೆ ಅಂದ್ರೆ ಸಿರಿವಂತರಿಗೆ ಬೂಟು ಮೆಟ್ಟುಗಳನ್ನ ಹೊಲಿದವರು ಈ ನನ್ನ ಶ್ರಮಿಕ ಜನ. ಅಂದ್ರೆ ಕಲಕುಸುಬಾಗುವ ಅವರ ಹಣಕಾಸಿನ ಸ್ಥಿತಿಯನ್ನ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದವರು ನನ್ನ ಜನಗಳು. ಜೀವನ ಸಾಗಿಸ್ಲಿಕ್ಕೆ ಹಣ ಇಲ್ಲದೆ ಉಳ್ಳವರ ಹತ್ತಿರ ಬಡ್ಡಿಗೆ ಹಣ ಪಡೆದು ಜೀವನವಿಡೀ ಬಡ್ಡಿ ಕಟ್ಟಿ ರಾಜಕಾರಣಿಗಳಿರ್ಬೋದು, ಭಾಷಣಕಾರರಿರ್ಬೋದು, ಅಂತವರ ಒಂದು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು. ಪರಮಾತ್ಮನ ಅಂದರೆ ದೇವರ ಹೆಸರನ್ನು ಹೇಳಿಕೊಂಡು ಪರಮಾನ್ನ ಮೃಷ್ಟಾನ್ನ ಉತ್ತಮವಾದ ಆಹಾರವನ್ನ ತಿನ್ನುವ ಜನಕ್ಕೆ ಅಂದರೆ ಸಿರಿವಂತರಿಗೆ ಬೂಟು ಮೆಟ್ಟುಗಳನ್ನು ಹೊಲೆದವರೇ ಈ ನನ್ನ ಜನಗಳು ಅಂತ ಹೇಳ್ತಾ ಕವಿ ಶ್ರಮಿಕ ವರ್ಗದವರ ಕುಲಕಸಬು ಹಾಗೂ ಅವರ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ವಿವರಿಸ್ತಾ ಇದ್ದಾರೆ. ಮುಂದಿನ ಪದ್ಯವನ್ನ ನೋಡೋಣ. ಚಿನ್ನವನ್ನ ತೆಗೆಯೋರು ಅನ್ನವನ್ನ ಕಾಣದವರು. ಚಿನ್ನವನ್ನ
ತೆಗೆಯೋರು, ಅನ್ನವನ್ನ ಕಾಣದವರು. ಕಾಣದವರು ಅಂದ್ರೆ ಕಾಣದೇ ಇರುವವರು. ಬಟ್ಟೆಯನ್ನು ನೇಯೋರು, ಬರಿ ಮೈಲೇ ಹೋಗೋರು. ಬಟ್ಟೆಯನ್ನು ನೇಯ್ತಾರೆ, ಆದ್ರೆ ಅವರಿಗೆ ತೊಡಲಿಕ್ಕೆ ಬಟ್ಟೆ ಇರೋದಿಲ್ಲ. ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ನೋಡಿ, ಚಿನ್ನವನ್ನ ತೆಗೆಯೋರು. ಚಿನ್ನ ಬಹಳ ಬೆಲೆ ಬಾಳುವಂತ ಒಂದು ವಸ್ತು. ಇಂಥ ಬೆಲೆ ಬಾಳುವ ಚಿನ್ನವನ್ನ ಗಣಿಯಾಗಿದು ಪರಿಶ್ರಮದಿಂದ ತೆಗೆಯುವ ಜನ ನನ್ನ ಜನ. ಅವರಿಗೆ ತಿನ್ಲಿಕ್ಕೆ ಅನ್ನಕ್ಕೂ ಕೂಡ ಗತಿ ಇಲ್ಲ ಇರುವಂತಹ ಸ್ಥಿತಿಯನ್ನ ಕವಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ಇನ್ನು ಬಟ್ಟೆಯನ್ನ ನೇಯೋರು, ಬಟ್ಟೆಯನ್ನು ನೇಯ್ತಾರೆ ಹೊರತೆ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಬಟ್ಟೆ ಇಲ್ಲದೆ ಅರೆಬೆತ್ತಲೆಯಲ್ಲಿ ಇರುವಂತ ಒಂದು ಪರಿಸ್ಥಿತಿ ಇದೆ. ಹೇಳಿದಂತೆ ಕೇಳುತ್ತಾರೆ. ಮಳೆ ಬಿಸಿಲು ಚಳಿ ಅನ್ನದೇ ಗಾಳಿಯಲ್ಲೇ ಅವರ ಜೀವನವನ್ನ ಸಾಗಿಸ್ತಾರೆ. ಅನ್ನ ಆಹಾರವಿಲ್ಲದೆ ಕೇವಲ ಗಾಳಿಯನ್ನ ಸೇವಿಸಿಕೊಂಡು ಜೀವನ ಸಾಗಿಸುವ ಸ್ಥಿತಿಯಲ್ಲೂ ಕೆಲವೊಮ್ಮೆ ಕಷ್ಟಮಯ ಜೀವನವನ್ನ ಸಾಗಿಸ್ತಾರೆ ಅಂತೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು ಅಂತ ಹೇಳ್ತಾರೆ. ನೋಡ್ರಿ, ಚಿನ್ನವನ್ನು ತೆಗೆಯೋರು, ಅನ್ನವನ್ನು ಕಾಣದವರು, ಬಟ್ಟೆಯನ್ನು ನೇಯೋರು, ಬರಿ ಮೇಲೆ ಹೋಗೋರು, ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು. ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಚಿನ್ನ ಬಹಳ ಬೆಲೆ ಬಾಳುವಂತ ವಸ್ತು. ಇಂಥ ಬೆಲೆ ಬಾಳುವ ಚಿನ್ನವನ್ನ ಗಣಿಯಾಗೆದು ಪರಿಶ್ರಮದಿಂದ ತೆಗೆಯುವ ನನ್ನ ಜನ ತಿನ್ನಲು ಅನ್ನಕ್ಕೂ ಗತಿ ಇಲ್ಲದೆ ಇರುವಂತಹ ಸ್ಥಿತಿಯನ್ನ ಕವಿಯಲ್ಲಿ ಹೇಳ್ತಾ ಗಾಳಿಯಲ್ಲೇ ಬಾಳುತ್ತಾರೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಗಾಳಿಯನ್ನೇ ಸೇವಿಸಿ ಎಷ್ಟೋ ಸಲ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಇದೆ. ಬಟ್ಟೆಯನ್ನೇನೆ ನೇಯ್ತಾರೆ, ಆದ್ರೆ ಅವರಿಗೆ ಬಟ್ಟೆ ಇರೋದಿಲ್ಲ. ಅಂದ್ರೆ ಕಷ್ಟಮಯ ಜೀವನವನ್ನ ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಬಳಸಿದಂತ ಒಂದು ಭಾಷೆ ಈ ಕವಿತೆಯಲ್ಲಿ ನೋಡಿ, ಕೆಲವೊಂದಿಷ್ಟು ಗ್ರಾಮ್ಯ ಪದಗಳನ್ನ ಇಲ್ಲಿ ಕಾಣಬಹುದು. ಮೆಟ್ಟು, ತೆತ್ತು ಇವು ಅಚ್ಚು ಕನ್ನಡದ ಪದಗಳು. ಇನ್ನು ಬಿತ್ತೋರು, ಬೆವರೋರು, ಬೇಯೋರು, ಕೂತೋರು, ಇದ್ದೋರು, ಕಾಣದೋರು, ಹೋಗೋರು ಮುಂತಾದ ಪದಗಳು ಇವು ಕೇವಲ ಗ್ರಾಮ್ಯ ಪದಗಳು ಅಂತ ಹೇಳ್ಬೋದು. ಸೂಕ್ತ ಪದವನ್ನ ಆಯ್ದು ಬಿಟ್ಟ ಸ್ಥಳವನ್ನ ತುಂಬಬೇಕು. ನನ್ನ ಜನಗಳು, ನನ್ನ ಜನಗಳು ನಾಸ್ತಿಕರು, ಸುಳ್ಳುಗಾರರು, ಭಕ್ತರಪ್ಪ ಭಕ್ತರು, ಮೋಸಗಾರರು. ಇದರಲ್ಲಿ ಉತ್ತರ ಯಾವುದು? ಭಕ್ತರಪ್ಪ ಭಕ್ತರು. ಫಲವನ್ನು ಉತ್ತು, ಮರವ ಕೊಯ್ದು, ಬಳ್ಳಿಯ ಕೊಯ್ದು, ಬೆಳೆಯ ಕೊಯ್ದು, ಇಳೆಯ ಕೊಯ್ದು. ಇಲ್ಲಿ ಸರಿ ಉತ್ತರ ಬೆಳೆಯ ಕೊಯ್ದು. ಬಿಸಿಲಿನಲ್ಲಿ ಬೇಯೋರು, ಇಲ್ಲಿ ಉತ್ತರ ಸರಿ ಉತ್ತರ ಉಸ್ಸೆಂದು, ಥಟ್ಟನೆ ಮೆಲ್ಲನೆ ಜೋರಾಗಿ ಉಸ್ಸೆಂದು ಕುಳಿತವರು. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಏನ್ ಮಾಡ್ತಾರೆ? ಬಟ್ಟೆ, ಬೂಟು, ಪ್ಯಾಂಟು, ಸೂಟು, ಬಟ್ಟೆ ಹೊಲಿದವರು. ನನ್ನ ಜನಗಳು ಡ್ಯಾಶ್ ಕಾಣದವರು, ಚಿನ್ನವನ್ನು, ಬೆಳ್ಳಿಯನ್ನು, ಅನ್ನವನ್ನು, ಗಾಳಿಯನ್ನು. ಬಟ್ಟೆಯನ್ನು ನೇಯುವವರು. ನೋಡ್ರಿ, ಇಲ್ಲಿ ಉತ್ತರಗಳದಾವು. ಭಕ್ತರಪ್ಪ ಭಕ್ತರು ಮೊದಲೇ ಉತ್ತರ. ಎರಡನೇದು ಹೊಲವನ್ನು ಉತ್ತು, ಬೆಳೆಯ ಕೊಯ್ದು ಬೆವರೋರು. ಮೂರನೇದು ಬಿಸಿಲಿನಲ್ಲಿ ಬೇಯೋರು, ಉಸ್ಸೆಂದು. ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದವರು ನನ್ನ ಜನ. ನನ್ನ ಜನಗಳು ಅನ್ನವನ್ನು ಕಾಣದವರು, ಬಟ್ಟೆಯನ್ನು ನೇಯುವವರು, ಬರಿ ಮೈಲೆ ಹೋಗುವವರು ನನ್ನ ಜನ. ಇಲ್ಲಿ ಬರಿ ಮೈಲೆ ಅಂತ ಬರಬೇಕು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಕೊಟ್ಟಿರುವ ಹೇಳಿಕೆಯನ್ನು ಓದಿ ಸರಿಯಾದ್ದನ್ನ ಗುರುತಿಸಿ. ಒಂದನೇದು, ಹಸಿವಿನಿಂದ ಸತ್ತವರು ಶ್ರೀಮಂತರು, ಹಸಿವಿನಿಂದ ಸತ್ತವರು ಉಂಡವರು, ಹಸಿವಿನಿಂದ ಸತ್ತವರು
ನನ್ನ ಜನಗಳು. ಇದರಲ್ಲಿ ಸರಿಯಾದ ವಾಕ್ಯ ಯಾವುದು? ಹಸಿವಿನಿಂದ ಸತ್ತವರು ನನ್ನ ಜನ. ಬೀದಿಯಲ್ಲಿ ಬಿದ್ದೋರು ನನ್ನ ಜನ, ಮಾಡಿಯಲ್ಲಿ ಮಲಗುವರು ನನ್ನ ಜನ, ಬಂಗಲೆಯಲ್ಲಿ ವಾಸಿಸುವವರು ನನ್ನ ಜನಗಳು. ಈ ಒಂದು ಎರಡನೇದರಲ್ಲಿ 3 ವಾಕ್ಯ ಯಾವ್ದು ಸರಿ? ಬೀದಿಯಲ್ಲಿ ಬಿದ್ದೋರು ನನ್ನ ಜನಗಳು. ಇನ್ನು ಬೂಟು ಮೆಟ್ಟು ಧರಿಸುವವರು ನನ್ನ ಜನ, ಬೂಟು ಮೆಟ್ಟು ಹೊಲೆದವರು ನನ್ನ ಜನ, ಬೂಟು ಮೆಟ್ಟು ಹೊಲೆದವರು ಶ್ರೀಮಂತರು. ಇಲ್ಲಿ ಸರಿಯಾದ ಉತ್ತರ ಬೂಟು ಮೆಟ್ಟು ಹೊಲೆದವರು ನನ್ನ ಜನ. 4ನೇದು, ಹೇಳಿದಂತೆ ಕೇಳುತ್ತಾರೆ ಶ್ರೀಮಂತರು, ಹೇಳಿದಂತೆ ಕೇಳದೇ ಇರುವವರು ನನ್ನ ಜನ, ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು. ಇದರಲ್ಲಿ ಸರಿ ಉತ್ತರ ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿ ಬಳಸಿರುವ 2 ಗ್ರಾಮ್ಯ ಪದಗಳನ್ನ ಬರೆಯಿರಿ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನ ಬರೆಯಿರಿ. ಶ್ರಮಿಕ ವರ್ಗದವರ ಕಷ್ಟದ ಚಿತ್ರಣ ಮೂಡಿಸುವ ಕೆಲವು ಪದಗಳನ್ನ ಬರೆಯಿರಿ. ಏನ್ ನೋಡೋಣ. ಕವಿ ಬಳಸಿರುವ 2 ಗ್ರಾಮ್ಯ ಪದಗಳು ಮೆಟ್ಟು ಮತ್ತು ತೆತ್ತು. ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳು ಎತ್ತಿದವರು, ಸಿಕ್ಕಿದವರು ಮತ್ತೆ ಕೇಳುತ್ತಾರೆ, ಬಾಳುತ್ತಾರೆ. 3ನೇದು, ಶ್ರಮಿಕ ವರ್ಗದವರ ಕಷ್ಟದ ಚಿತ್ರಣ ಮೂಡಿಸುವ ಕೆಲವು ಪದಗಳು. ಶ್ರಮಿಕ ವರ್ಗದವರ ಕಷ್ಟದ ಚಿತ್ರಣ ಮೂಡಿಸುವ ಕೆಲವು ಪದಗಳು ಏನು ಅಂದ್ರೆ ಬಿತ್ತೋರು, ಬೆವರೋರು, ಬೇಯೋರು, ಕಾಣದವರು ಇತ್ಯಾದಿ. ಇವೆಲ್ಲ ಕಷ್ಟದ ಚಿತ್ರಣವನ್ನ ಮೂಡಿಸುವಂತ ಕೆಲವು ಪದಗಳು. ಹೊಂದಿಸಿ ಬರೆಯಿರಿ. ನೋಡ್ರಿ, ಆ ಪಟ್ಟಿ ಬ ಪಟ್ಟಿ. ಹಸಿವಿನಿಂದ ಹುಸ್ಸೆಂದು, ಬೀದಿಯಲ್ಲಿ ಮೆಟ್ಟು ಬಟ್ಟೆ. ಈ ಬ ಪಟ್ಟಿಯಲ್ಲಿ ಹೊಲೆದವರು, ಬಿದ್ದೋರು, ನೆಲೆಯೋರು, ಕೂತೋರು, ಸತ್ತೋರು. ಹಸಿವಿನಿಂದ ಇದಕ್ಕೆ ಯಾವ್ದು ಹೊಂದಾಣಿಕೆ ಆಗುತ್ತೆ? ಸತ್ತೋರು. ಇನ್ನ ಹುಸ್ಸೆಂದು ಇದಕ್ಕೆ ಕೂತೋರು. ಬೀದಿಯಲ್ಲಿ ಏನು? ಬಿದ್ದೋರು. ಮೆಟ್ಟು ಹೊಲೆದೋರು. ಬಟ್ಟೆ ನೇಯೋರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ನನ್ನ ಜನಗಳು ಹೊಲದಲ್ಲಿ ಯಾವ ಯಾವ ಕೆಲಸಗಳನ್ನ ಮಾಡುತ್ತಾರೆ? ಪದ್ಯದಲ್ಲಿ ಬರುವ ನನ್ನ ಜನಗಳು ಮಾಡುವ ಕೆಲಸಗಳನ್ನ ಪಟ್ಟಿ ಮಾಡಿ. 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕವಿ ಈ ಪದ್ಯದಲ್ಲಿ ಶ್ರಮಿಕ ವರ್ಗದವರ ಕಷ್ಟಮಯ ಬದುಕನ್ನು ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ. ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಇಲ್ಲಿ ನಾವು ಪದ್ಯದಿಂದ ಏನೇನು ತಿಳ್ಕೊಂಡಿವಿ? ಶ್ರಮಿಕ ವರ್ಗದವರ ಬಗ್ಗೆ ಕವಿ ವ್ಯಕ್ತಪಡಿಸಿರುವ ಭಾವನೆಯನ್ನ ತಿಳ್ಕೊಂಡಿವಿ. ನನ್ನ ಜನಗಳು, ಕವಿ ಹೇಳಿದ ಜನಗಳು ಅನುಭವಿಸುವ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅರಿವು ಮೂಡಿತು. ಶ್ರಮಿಕ ವರ್ಗದವರು ಮಾಡುವ ಕಷ್ಟದ ಕೆಲಸಗಳ ಬಗ್ಗೆ ಮನವರಿಕೆ ಆಯಿತು. ಮುಂದೆ ಕವಿ ಈ ಪದ್ಯದಲ್ಲಿ ಬಳಸಿರುವ ಮಧ್ಯಪ್ರಾಸ ಪದಗಳನ್ನ ನಾವು ಪರಿಚಯ ಮಾಡಿಕೊಂಡಿವಿ. ಅದರ ಜೊತೆಗೆ ಶ್ರಮಿಕ ವರ್ಗದವರ ಜೀವನ ಶೈಲಿಯನ್ನ ತಿಳಿದುಕೊಂಡಿವಿ. ಧನ್ಯವಾದಗಳು.